ಬಹುಶ್ರೀ ವೀಕ್ಷಕರು ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಜುಲೈ ಮಾಸ ಭವಿಷ್ಯ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಅನಾನುಕೂಲ ಇದೆ ಅಂದರೆ ಸಾಮಾನ್ಯ ಮಧ್ಯಮ ಫಲ ಅಂತ ಹೇಳಬೇಕು. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳ ರಾಜಕೀಯ ವ್ಯಕ್ತಿಗಳಾಗಿದ್ದರೆ ಸ್ವಲ್ಪ ಮಟ್ಟಿಗೆ ಗೊಂದಲ ಇದೆ ಅಂತ ಹೇಳ್ತೀವಿ. ರಾಜಕೀಯದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಗೊಂದಲ, ಅಸಮಾಧಾನ, ಆರ್ಥಿಕ ಸಂಕಷ್ಟ, ಕುಟುಂಬದ ಸಮಸ್ಯೆ ಸ್ವಲ್ಪ ಬಂದರೆ ಬರೋ ಸಾಧ್ಯತೆ ಇದೆ. ಯಾಕೆಂದರೆ ಕುಟುಂಬ ಸ್ಥಾನದಲ್ಲಿ ಜನ್ಮನೆ ದ್ವಾದಶ ಮಂದೆ ಚತುರ್ಥೆ ನವ ಪಂಚಮೆ ಈ ಸ್ಥಾನದಲ್ಲಿ ಶನಿ ಗೋಚರ ಆಗ್ತಾ ಇದೆ. ಶನಿ ಪಂಚಮ ಶನಿ ಕುಟುಂಬ ಸ್ಥಾನದಲ್ಲಿ ಶನಿ ಇರೋದ್ರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಇರುಸುಮುರುಸು ಆಗ್ಬೋದು. ಯಾಕೆಂದರೆ ಸ್ವಲ್ಪ ಮುಂದೆ ಹೋಗ್ತಕ್ಕಂಥ ಕೆಲಸಗಳು ಸ್ವಲ್ಪ ಸ್ಲೋ ಮೂಮೆಂಟ್ ಆಗ್ತದೆ, ಹಾಗೇ ಆಗತ್ತೆ. ಆದರೆ ಯಾವಾಗಲೂ ಹೀಗೆ ಇರುತ್ತೆ ಅಂದ್ಕೋಬಾರ್ದು. ಈಗ ಸ್ವಲ್ಪ ತೊಂದರೆ ಇದೆ ಅಂತ ಅರ್ಥ ಮಾಡಿಕೊಂಡು ತಾಳ್ಮೆಯಿಂದ ಹೋಗ್ತಕ್ಕಂಥದ್ದು ರಾಜಕೀಯದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ. ಇನ್ನು ಬಿಸ್ನೆಸ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ, ಇನ್ನು ಬಿಸ್ನೆಸ್ ಮಾಡೋರು ಯಾರಾದರೂ ಇದ್ದರೆ ಯಾವಾಗಲೂ ಇದೇ ಥರ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಸರ್, ಸ್ವಲ್ಪ ಯಾಕೋ ನಿಧಾನ ಆಗಿದೆ, ಬಿಸ್ನೆಸ್ ಇಲ್ಲ, ಸ್ವಲ್ಪ ಮಟ್ಟಿಗೆ ನಷ್ಟ ಥರ ಕಂಡು ಬರ್ತಾ ಇದೆ ಅಂತ ಅನಿಸುತ್ತೆ. ಇದು ತಾತ್ಕಾಲಿಕವಾಗಿರುತ್ತೆ, ಸರಿ ಹೋಗುತ್ತೆ, ಸ್ವಲ್ಪ ಪೇಷನ್ಸಿಂದ ಇರಬೇಕು. ಇನ್ನು ವೃತ್ತಿ ಮಾಡೋರಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ವೃತ್ತಿ ಮಾಡೋರು ಅಂದರೆ ಜಾಬ್ ಮಾಡೋರಿಗೆ ಯಾವುದೇ ಸಮಸ್ಯೆ ಇಲ್ಲ. ಜಾಬ್ ಮಾಡೋರು ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು, ಯಾವುದೇ ಕಷ್ಟ ಕಾರ್ಪಣ್ಯಗಳಿದೆ ಮಾಡ್ಕೊಂಡು ಹೋಗ್ತಾರೆ. ಒಂದು ವೇಳೆ ಸ್ಥಾನ ಬದಲಾವಣೆ ಆಗ್ತದೆ. ಸ್ಥಾನ ಬದಲಾವಣೆ ಅಂದರೆ ನಿಮ್ಮ ಟ್ರಾನ್ಸ್ಫರ್ ಆಗ್ಬೋದು, ಅಥವಾ ನಿಮಗೆಲ್ಲ ಅಲ್ಲಿ ತೆಗೆದು ಬೇರೆ ಕಡೆ ಹಾಕ್ಬೋದು, ಅಥವಾ ಅದು ಬಿಟ್ಟು ನಿಮಗೆ ಇಷ್ಟ ಇಲ್ಲ ಬೇರೆ ಕಡೆ ಮಾಡ್ಬೋದು. ಸ್ವಲ್ಪ ನೀವು ಓಡಾಟ ಜಾಸ್ತಿ ಆಗ್ತದೆ, ಅನವಶ್ಯಕ ತಿರುಗಾಟಗಳು, ವ್ರತ ಹಣಕಾಸಿನ ಖರ್ಚು ವೆಚ್ಚಗಳಾಗ್ತದೆ. ಭಾಳ ಜಾಗ್ರತೆ ವಹಿಸಬೇಕು. ಪಂಚಮದಲ್ಲಿ ಶನಿ ಇದ್ದಾಗ ವಾಹನವನ್ನು ಭಾಳ ಜಾಗ್ರತೆಯಿಂದ ವಹಿಸಬೇಕು, ಅದು ಕೂಡ ಸ್ವಲ್ಪ ಸಮಸ್ಯೆ. ಆದರೆ ಚತುರ್ಥ ಭಾವದಲ್ಲಿ ರಾಹು ಇರೋದ್ರಿಂದ ನೀವು ಮನೆ ಕಟ್ಟೋರಿದ್ದರೆ ವಾಸ್ತು ನೋಡಿ ಮನೆ ಕಟ್ಟಬೇಕು. ಯಾಕೆಂದರೆ ಚತುರ್ಥ ಭಾವ ವಾಸದ ಮನೆ ಅಂತ ನಾವು ಹೇಳ್ತೀವಿ. ಅಲ್ಲಿ ಈ ಸಮಯದಲ್ಲಿ ಯಾರೇ ಮನೆ ಕಟ್ತೀರಾ ಅವರೆಲ್ಲ ವಾಸ್ತುವನ್ನು ಕನ್ಸಲ್ಟೇಷನ್ ಮಾಡಿ ವಾಸ್ತುವಿನ ವಾಸ್ತುವಿನ ಒಂದು ಮೆಜರ್ಮೆಂಟ್ ಇರುತ್ತೆ, ಆ ಲೆಕ್ಕದ ಪ್ರಕಾರ ಮನೆ ಕಟ್ಟಬೇಕು. ಹೇಗೆ ಕಟ್ಟಬೇಕು ಅನ್ನೋದನ್ನು ವಾಸ್ತು ಕನ್ಸಲ್ಟೇಷನ್ ಮಾಡಬೇಕು, ವಾಸ್ತು ಸಲಹೆಯನ್ನು ತೆಗೆದುಕೊಂಡು ಮನೆ ಕಟ್ಟಬೇಕು. ಇಲ್ಲಾಂದರೆ ರಾಹು ಚತುರ್ಥದಲ್ಲಿದ್ದಾನೆ, ಮನೆಯಿಂದ ತೊಂದರೆ ಬಂದುಬಿಡ್ತದೆ. ತುಂಬ ಸಾಲ ಮಾಡಿ ಕಷ್ಟಪಟ್ಟು ಮನೆ ಕಟ್ಟಿರ್ತೀರಾ, ಅದಾದ ಆ ಮನೆಯಲ್ಲಿ ನೆಮ್ಮದಿ ಇಲ್ಲ, ಸುಖ ಇಲ್ಲ, ಶಾಂತಿ ಇಲ್ಲ, ಮಕ್ಕಳು ಓದಲ್ಲ, ಆರೋಗ್ಯ ಇಲ್ಲ ಅಂದರೆ ಕಷ್ಟ ಬರುತ್ತೆ. ಹಾಗಾಗಿ ಜಾಗ್ರತೆ ವಹಿಸಿಕೊಂಡು ನೋಡಿಕೊಂಡು ಮನೆ ಕಟ್ಟೋದ್ರಿಂದ ಆ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಪಂಚಮದಲ್ಲಿ ಶನಿ ಇರೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸ ಸ್ವಲ್ಪ ಹಿನ್ನಡೆ ಆಗ್ಬೋದು, ಅದು ಸ್ವಲ್ಪ ಜಾಗ್ರತೆ ವಹಿಸಿ ಅದು ಚೆನ್ನಾಗಿರುತ್ತೆ. ಮತ್ತು ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು, ತಂದೆ ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು, ಅದನ್ನು ಕೂಡ ಸ್ವಲ್ಪ ಜಾಗ್ರತೆಯನ್ನು ನೋಡಬೇಕು. ಆಸ್ತಿ ವಿಚಾರ ಸ್ವಲ್ಪ ಗೊಂದಲ ಆಗೋತಕ್ಕಂಥದ್ದು, ಸ್ವಲ್ಪ ಮಟ್ಟಿಗೆ ಇರುಸುಮುರುಸಾಗೋದು ತಕ್ಕಂಥದ್ದು, ಅನವಶ್ಯಕ ವಾದ ಚರ್ಚೆ ಆಗತಕ್ಕಂಥದ್ದು, ಎಷ್ಟೋ ಕೆಲಸ ಆಗಬೇಕಾದ ಅರ್ಧಕ್ಕೆ ನಿಲ್ಲೋದು, ಕೊನೆಯಲ್ಲಿ ಆಗದೇ ಇರೋದು, ಕೆಲವು ಆಗುತ್ತೆ ಕೆಲವು ಆಗಲ್ಲ. ಈ ಥರ ನಿಮಗೆ ಯಾವಾಗಲೂ ಹಿಂಗೆ ಇಲ್ಲ ಅನ್ನುವಂಥದ್ದು ಒಂದು ಫೀಲಿಂಗ್ ಬರುತ್ತೆ, ಆ ಯೋಚನೆ ಚಿಂತನೆಗಳು ಬರುತ್ತೆ. ಆದರೂ ಕೂಡ ಏನೋ ಯಾವಾಗಲೂ ಚೆನ್ನಾಗಿರ್ತೀವಿ ಅಂದ್ಕೋಬಾರ್ದು, ಯಾವಾಗಲೂ ಚೆನ್ನಾಗಿರಲ್ಲ ಅಂದ್ಕೋಬಾರ್ದು. ಎಲ್ಲೋ ಒಂದು 10 ಕೆಲಸದಲ್ಲಿ ಒಂದೆರಡು ಕೆಲಸ ಒಂದು ಸಮಯ ಆಗೋದಿಲ್ಲ. ಆವಾಗ ಅದು ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಕೂಡ ಇಂತಹ ಸಮಸ್ಯೆಗಳಿದ್ದೇ ಇರ್ತದೆ. ಆದರೆ ಇದು ಹೊಸ್ತೇನಲ್ಲ ಅಂತ ಅಂದ್ಕೊಂಡು ಮತ್ತೆ ಮರಳಿ ಯತ್ನ ಮಾಡು, ಮತ್ತೆ ಪ್ರಯತ್ನವನ್ನು ಮಾಡಿದಾಗ ನಿಮ್ಮೆಲ್ಲ ಕಷ್ಟ ಕೆಲಸಗಳು ಕೂಡ ಆಗ್ತದೆ, ಇಷ್ಟ ಕೆಲಸಗಳು ಆಗ್ತದೆ. ನೀವೇನು ಅಂದ್ಕೊಂಡಿರೋ ಕೆಲಸಗಳು ಕಾರ್ಯಸಾಧನೆ ಮಾಡುವಂಥ ಸಾಮರ್ಥ್ಯ, ಶಕ್ತಿ ಈ ಒಂದು ರಾಶಿಗೆ ಇದೆ. ಇದು ಪುರುಷನ ಅಷ್ಟಮ ಕ್ಷೇತ್ರ ಆಗಿ ರಹಸ್ಯ ಕ್ಷೇತ್ರ ಅಂತ ಹೇಳ್ತೀವಿ. ಕಾಲಪುರುಷ ರಹಸ್ಯ ಕ್ಷೇತ್ರ ಅಂತ ನಾವು ಈ ಒಂದು ವೃಶ್ಚಿಕ ರಾಶಿಯನ್ನು ಹೇಳ್ತೀವಿ. ಹಾಗಾಗಿ ಇಲ್ಲಿ ಬಹಳ ಒಂದು ನಿಗೂಢವಾಗಿರ್ತಕ್ಕಂಥ ಯೋಚನೆಗಳು, ಚಿಂತನೆಗಳು ಕೂಡ ಇರತಕ್ಕಂಥದ್ದು. ಮತ್ತು ತುಂಬ ಡೆಪ್ತಲ್ಲಿ ತುಂಬ ಸೂಕ್ಷ್ಮವಾಗಿ ಯೋಚನೆ ಮಾಡ್ತಕ್ಕಂಥದ್ದು, ದೂರದೃಷ್ಟಿ ಇರತಕ್ಕಂಥ ರಾಶಿ ಇದು. ಈ ಮುಂದಿನ ಒಂದು ಎಷ್ಟು ಪೀಳಿಗೆಯವರೆಗೆ ಯೋಚನೆಯನ್ನು ಮಾಡಿ, ಮುಂದಿನ 1-2 ತಲೆಮಾರಿನವರೆಗೆ ಯೋಚನೆಯನ್ನು ಮಾಡಿ ಅವರಿಗೆ ಭದ್ರತೆಯನ್ನು ಒದಗಿಸುವಂಥ ರಾಶಿ ಈ ವೃಶ್ಚಿಕ ರಾಶಿ ಆಗಿರುತ್ತೆ. ಈ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅವ್ರ ತಂದೆ, ಅವರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ತಲೆಮಾರುವರೆಗಿನ ಯೋಚನೆಯನ್ನು, ಚಿಂತನೆಯನ್ನು, ಭದ್ರತೆಯನ್ನು ಕೊಡುವಂತಹ ರಾಶಿ ಈ ಕಾಲಪುರುಷನ ರಹಸ್ಯ ಕ್ಷೇತ್ರ ಅಷ್ಟಮ ಸ್ಥಾನವಾಗಿರ್ತದೆ. ಹಾಗಾಗಿ ಭಾಳ ಬಲಿಷ್ಠವಾಗಿರ್ತಕ್ಕಂಥ ರಾಶಿಯಾಗಿರ್ತದೆ. ಈ ರಾಶಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಶಕ್ತಿ, ಸಾಹಸ, ಧೈರ್ಯ, ಪರಾಕ್ರಮ ಇವೆಲ್ಲವೂ ಇರತಕ್ಕಂಥದ್ದು. ಮತ್ತು ಇವರಿಗೆ ಷಡ್ವಿಧವಾಗಿರ್ತಕ್ಕಂಥ ಗುಣ ಇರ್ತದೆ. ಉದ್ಯೋಗಂ ಸಾಹಸಂ ಧೈರ್ಯಂ ಬುದ್ಧಿಶಕ್ತಿ ಪರಾಕ್ರಮ ಷಡೇತ ಎತ್ರ ವರ್ತಂತೆ ತತ್ರ ದೈವ ಸಹಾಯಕ. ಹೀಗೆ ಷಡ್ವಿಧವಾಗಿರ್ತಕ್ಕಂಥ ಶಕ್ತಿ, ಸಾಹಸ, ಪರಾಕ್ರಮ, ಧೈರ್ಯ, ಪ್ರಯತ್ನ ಎಲ್ಲವನ್ನು ಮಾಡ್ತಕ್ಕಂಥ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡುವಂತಹ ರಾಶಿ ಈ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಕುಜ ಆಗಿರ್ತಾನೆ. ಈ ರಾಶಿಗೆ ದಶಮಾಧಿಪತಿ, ರಾಜ್ಯಾಧಿಪತಿ ಆಗಿರ್ತಕ್ಕಂಥ ರವಿ ಆ ರಾಜನಾಗಿರ್ತಾನೆ. ಹಾಗಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಚೈತನ್ಯವನ್ನು ಶಕ್ತಿಯನ್ನು ಹೊಂದಿರತಕ್ಕಂಥ ರಾಶಿ ಇದಾಗಿರ್ತದೆ. ಹಾಗಾಗಿ ಈ ರಾಶಿಯನ್ನು ಸಾಮಾನ್ಯವಾಗಿ ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ. ಇದು ಮಹಾಭಯಂಕರವಾಗಿರ್ತಕ್ಕಂಥ ಒಂದು ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ರಾಶಿಯ ಹುಟ್ಟಿರ್ತಕ್ಕಂಥ ಪ್ರಭಾವ ಇರತಕ್ಕಂಥ ರಾಶಿಯಾಗಿರುತ್ತೆ. ನೀವು ಅದನ್ನು ಬೇಕಾದರೆ ನೀವು ರಿಸರ್ಚ್ ಮಾಡಿ ನೋಡಿ. ಈ ರಾಶಿಯವರಿಗೆ ಬಹಳ ಪ್ರಭಾವ ಇರ್ತದೆ. ಹಾಗಾಗಿ ಬಹಳ ಜಾಗ್ರತೆ ವಹಿಸಬೇಕು.
ಯಾರು ಜಾಗ್ರತೆ ವಹಿಸಬೇಕು? ಈ ವೃಶ್ಚಿಕ ರಾಶಿಯವರು ಜಾಗ್ರತೆ ವಹಿಸಬೇಕು. ಯಾಕೆ? ಪಂಚಮದಲ್ಲಿ ಶನಿ ಗೋಚರ ಇದೆ, ಚತುರ್ಥದಲ್ಲಿ ರಾಹು ಇದೆ, ಗುರುವಿನ ಅನುಗ್ರಹ ಇಲ್ಲ. ಹಾಗಾಗಿ ಜಾಗ್ರತೆ ವಹಿಸೋದು ಮುಖ್ಯ. ಇದು ತಾತ್ಕಾಲಿಕವಾಗಿರ್ತಕ್ಕಂಥದ್ದು. ಹಾಗೆ ಮುಂದುವರ್ಕೊಂಡು ಹೋಗುತ್ತೆ, ಏನು ತೊಂದರೆ ಆಗೋದಿಲ್ಲ. ಆದರೂ ಜಾಗ್ರತೆಯನ್ನು ನಾವು ಜ್ಯೋತಿಷ್ಯದ ಮುಖಾಂತರ ತಮಗೆ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಕ್ಕಂಥದ್ದು. ಹಾಗಾಗಿ ವೃಶ್ಚಿಕ ರಾಶಿ ಇರ್ತಕ್ಕಂಥ ವ್ಯಕ್ತಿಗಳು ಯಾರಾದರೂ ಕಷ್ಟದಲ್ಲಿ ಕಾರ್ಪಣ್ಯದಲ್ಲಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ, ಮಂಗಳವಾರ ಅರ್ಚನೆ ಮಾಡೋದ್ರಿಂದ ಕಷ್ಟಗಳು ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.